Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ದೇವರ ಪ್ರಾರ್ಥನೆ. ನಿರಂತರ ಕಾನೂನು ಹೋರಾಟದ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನಿಂದ ಕೊನೆಗೂ ರೇವಣ್ಣ ಅವರು ರಿಲೀಸ್ ಆಗಿದ್ದಾರೆ. ಜೈಲಿನಿಂದ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ತೆರಳಿದಂತ ರೇವಣ್ಣ ಅವರು ತಂದೆ ತಾಯಿಯ ಆಶೀರ್ವಾದವನ್ನ ಪಡೆದ್ರು. ದೇವರ ಮೊರೆ ಹೋಗಿರುವಂತ ರೇವಣ್ಣ ಆಪಾದನೆಯಿಂದ ಖಂಡಿತವಾಗಿ ಹೊರ ಬರ್ತೀನಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇತ್ತ ಜೆಡಿಎಸ್ ಕಾರ್ಯಕರ್ತರು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬೆಂಕಿ ಉಗುಳ್ತಾ ಇದ್ದಾರೆ. ಇವತ್ತು ನ್ಯಾಯ ಸಿಕ್ಕಿದೆ. ಅವರು ಎಷ್ಟೋ ಸಾವಿರಾರು ಜನ ಮಂದಿನ ಕಣ್ಣೀರು ಒರೆಸಿರೋಂತ ವ್ಯಕ್ತಿತ್ವ ಇವತ್ತು ನಮ್ಮ ಸಾಹೇಬರು ತುಂಬಾ ಭಾವುಕರಾಗಿದ್ದಾರೆ. ಅವರಿಗೆ ನೋಡಿ ತಪ್ಪಟ ಕಲ್ಸೇ ಕಲಿಸ್ತೀವಿ. ಒಂದ್ ಕಡೆ ಸಂತೋಷ, ಮತ್ತೆ ಇನ್ನೊಂದ್ ಕಡೆಗೆ ಈಗ ಆಗ್ಬಾರ್ದಾಗಿತ್ತಲ್ಲ ಅಂತಕ್ಕಂಥದ್ದು ಒಂದು ವ್ಯಥೆ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕಂಬಿ ಹಿಂದಿನ ವಾಸ ಕೊನೆಯಾಗಿದೆ. 6 ದಿನಗಳ ಜೈಲು ವಾಸಕ್ಕೆ ಮುಕ್ತಿ ಸಿಕ್ಕಿದೆ. 10 ದಿನ ನಡೆಸಿದ ಕಾನೂನು ಸಮರಕ್ಕೆ ಜಯ ಸಿಕ್ಕಿದೆ. ಜೈಲಲ್ಲಿ ವಿಲ ಅಂತಿದ್ದ ಎಚ್.ಡಿ. ರೇವಣ್ಣ ಅನುಭವಿಸಿದ ನರಕಯಾತನೆ ಅಂತ್ಯಗೊಂಡಿದೆ. ಪರದಾಟ, ಒದ್ದಾಟ, ಹೋರಾಟಗಳ ನಡುವೆ 6 ರಾತ್ರಿ ಪರಪ್ಪನ ಅಗ್ರಹಾರದಲ್ಲಿ ಕಳೆದಿದ್ದ ರೇವಣ್ಣ ಕಾರಾಗೃಹದಿಂದ ರಿಲೀಸ್ ಆಗಿದ್ದಾರೆ. ಜೈಲು ಹಕ್ಕಿಯಾಗಿದ್ದ ರೇವಣ್ಣ ಸೆರೆಮನೆ ವಾಸ ಅಂತ್ಯ. ಪರಪ್ಪನ ಅಗ್ರಹಾರದಿಂದ ಎಚ್.ಡಿ. ರೇವಣ್ಣ ರಿಲೀಸ್. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ರಿಲೀಸ್ ಆಗಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯ ಎಚ್.ಡಿ. ರೇವಣ್ಣಗೆ ನಿನ್ನೆಯೇ ಜಾಮೀನು ಮಂಜೂರು ಮಾಡಿತು. ನಿನ್ನೆ ಸಂಜೆ ಜಾಮೀನು ಸಿಕ್ಕಿದ್ರಿಂದ ಬಿಡುಗಡೆ ಪ್ರಕ್ರಿಯೆ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಇವತ್ತು ಬೆಳಗ್ಗೆ ಜಾಮೀನು ಆದೇಶದಂತೆ ಷರತ್ತು ಪೂರೈಸಿದ್ದಾರೆ. ಪುರುಷೋತ್ತಮ್ ಮತ್ತು ಲೋಕೇಶ್ ಎಂಬುವವರು ಶ್ಯೂರಿಟಿ ಸಲ್ಲಿಸಿದ್ದಾರೆ. ಕೋರ್ಟ್ನಿಂದ ಬಿಡುಗಡೆ ಆದೇಶ ಪ್ರತಿ ಜೈಲಧಿಕಾರಿಗೆ ತಲುಪ್ತಾ ಇದ್ದಂತೆ ಪ್ರಕ್ರಿಯೆ ಮುಗಿಸಿ ಹೊರಬಂದಿದ್ದಾರೆ. ಇಂದು ಜೈಲಿನಿಂದ ಹೊರಗೆ ಹೋಗ್ತೀನಿ ಅನ್ನೋದು ಪಕ್ಕಾ ಆಗ್ತಿದ್ದಂತೆ ಬೆಳಗ್ಗೆ 4 ಗಂಟೆಗೆ ಎದ್ದ ರೇವಣ್ಣ ಜೈಲಿನ ಬ್ಯಾರಕ್ನಲ್ಲಿ ವಾಕ್ ಮಾಡಿದ್ದಾರೆ. ಜೈಲಿನ ಸಿಬ್ಬಂದಿ ನೀಡಿದ ಚಹಾ ಸೇವಿಸಿ ರಿಲ್ಯಾಕ್ಸ್ ಆಗಿದ್ರು. ಮಧ್ಯಾಹ್ನ 1:30ಕ್ಕೆ ಜೈಲಿನಿಂದ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಹೊರಬಂದ ರೇವಣ್ಣಗೆ ಜೆಡಿಎಸ್ ಕಾರ್ಯಕರ್ತರು ಅದ್ಧೂರಿ ಸ್ವಾಗತ ನೀಡಿದ್ರು. ಈ ವೇಳೆ ರೇವಣ್ಣ ಕಾರಿನ ಮೇಲೆ ಮುಗಿಬಿದ್ದ ಕಾರ್ಯಕರ್ತರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ರು. ಪರಪ್ಪನ ಅಗ್ರಹಾರದಿಂದ ನೇರವಾಗಿ ತಂದೆ ದೇವೇಗೌಡರ ಮನೆಗೆ ರೇವಣ್ಣ ಎಂಟ್ರಿ ಕೊಟ್ರು. ಪದ್ಮನಾಭನಗರದ ನಿವಾಸಕ್ಕೆ ರೇವಣ್ಣ ಬರ್ತಾ ಇದ್ದಂತೆ ಆರತಿ ಬೆಳಗಿ ಸ್ವಾಗತಿಸಿದ್ರು. ಈ ವೇಳೆ ರೇವಣ್ಣ ತಂದೆ ತಾಯಿಯ ಆಶೀರ್ವಾದ ಪಡೆದ್ರು. ಆಗ ಕುಟುಂಬದವರು ಭಾವುಕರಾದ್ರು. ನಂತರ ರೇವಣ್ಣ ದೇವರಿಗೆ ಕೈ ಮುಗಿದು ಪೂಜೆ ಸಲ್ಲಿಸಿದ್ರು. ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಬರ್ತಿದ್ದಂತೆ ಜೆಡಿಎಸ್ ನಾಯಕರು ಭೇಟಿಗೆ ಆಗಮಿಸಿದ್ರು.
ಸಾರಾ ಮಹೇಶ್, ಕೆಆರ್ ಪೇಟೆ ಶಾಸಕ ಮಾಗಡಿ ಮಂಜು ಸೇರಿ ಹಲವರು ಭೇಟಿ ನೀಡಿದ್ರು. ಇದೇ ವೇಳೆ ಮಾತನಾಡಿದ ಸಾರಾ ಮಹೇಶ್, ರೇವಣ್ಣ ಬಂಧನ ರಾಜಕೀಯ ಸಂಚು, ಆದಷ್ಟು ಬೇಗ ಈ ಸಂಚು ಬಯಲಾಗುತ್ತೆ ಅಂತ ಹೇಳಿದ್ರು. ಇದು ರಾಜಕೀಯ ಪ್ರೇರಿತ ಸಂಚು, ಇದು ರಾಜ್ಯದ ಜನತೆ ಕೂಡ ಗೊತ್ತಾಗಿದೆ. ಆದಷ್ಟು ಬೇಗ ಈ ರಾಜ್ಯದ ಜನತೆ ಗೊತ್ತಾಗುತ್ತೆ ಇದು ಸಂಚು. ಈ ಸಂಚಿನಲ್ಲಿ ರೇವಣ್ಣರವರನ್ನ ಕಿಡ್ನಾಪ್ ಅನ್ನೋ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಪಿತೂರಿ ಅನ್ನುವಂಥದ್ದನ್ನ ನಾನು ಅವತ್ತಿಂದಲೂ ಹೇಳ್ತಾ ಇದ್ದೀನಿ. ದೇವೇಗೌಡರ ನಿವಾಸದಲ್ಲೇ ಇದ್ದ ಸಹೋದರ ಕುಮಾರಸ್ವಾಮಿ ಜೊತೆಗೂ ರೇವಣ್ಣ ಮಾತುಕತೆ ನಡೆಸಿದ್ರು. ಸುಮಾರು 1 ಗಂಟೆಗಳ ಕಾಲ ನಾಯಕರು ಚರ್ಚೆ ನಡೆಸಿದ್ರು. ದೇವೇಗೌಡರ ನಿವಾಸದ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ರೇವಣ್ಣ ಪರ ಘೋಷಣೆ ಕೂಗಿ ಡಿಕೆ ವಿರುದ್ಧ ಧಿಕ್ಕಾರ ಕೂಗಿದ್ರು. ಜೈಲಿನಿಂದ ಬರ್ತಿದ್ದಂತೆ ದೇವರ ಮೊರೆ ಹೋದ ರೇವಣ್ಣ. ದೇವೇಗೌಡರ ನಿವಾಸದಿಂದ ಸೀದಾ ಜೆಪಿ ನಗರಕ್ಕೆ ತೆರಳಿದ ರೇವಣ್ಣ ಲಕ್ಷ್ಮೀ ವೆಂಕಟರಮಣ ದೇವರ ದರ್ಶನ ಪಡೆದ್ರು. ಬಳಿಕ ಬಸವನಗುಡಿಯ ತಮ್ಮ ನಿವಾಸಕ್ಕಾಗಮಿಸಿದ ರೇವಣ್ಣ ಕ್ಷಣ ಮಾತ್ರದಲ್ಲೇ ಕಾರಂಜಿ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಜೈಲಿಂದ ಹೊರಬಂದ ಬಳಿಕ ಮೊದಲ ಪ್ರತಿಕ್ರಿಯೆ ನೀಡಿದ ರೇವಣ್ಣ ಆಪಾದನೆಯಿಂದ ಹೊರಬರ್ತೀನಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ದೇವರಿಗೆ ಮೇಲೆ ನನಗೆ ನಂಬಿಕೆ ಇದೆ. ಈ ಆಪಾದನೆಯಿಂದ ನಾನು ಹೊರಬರ್ತೀನಿ. ದೇವ್ರಿಗೆ ನನ್ನ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದ ಆದೇಶಗಳನ್ನ ಪಾಲಿಸ್ತೀನಿ ಅಷ್ಟೇ. ನಾನು ಯಾವುದೇ ಬೇರೆ ರಿಯಾಕ್ಟ್ ಮಾಡಲ್ಲ. ಬೆಂಗಳೂರಲ್ಲಿ ಟೆಂಪಲ್ ರನ್ ಮಾಡಿದ ರೇವಣ್ಣ ಸಂಜೆ ನಂತರ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೂ ಭೇಟಿ ನೀಡಿದ್ರು. ನಾಡದೇವತೆ ಚಾಮುಂಡೇಶ್ವರಿ ದರ್ಶನ ಪಡೆದ್ರು. ನಾಳೆ ಹೊಳೆ ನರಸೀಪುರಕ್ಕೆ ತೆರಳಲಿರೋ ರೇವಣ್ಣ ಹರದನಹಳ್ಳಿಯಲ್ಲಿ ಮನೆ ದೇವರು ದೇವೇಶ್ವರಿಗೂ ನಮಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಈಗೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಪೆನ್ ಡ್ರೈವ್ ಪ್ರಕರಣದ ವಿಚಾರವಾಗಿ ಇವತ್ತು ಕೂಡ ಮಾತಿನ ಸಮರ ಮುಂದುವರಿತು. ಇಷ್ಟು ದಿನ ಮಹಾನಾಯಕನ ಬಗ್ಗೆ ಚರ್ಚೆ ನಡೀತಾ ಇತ್ತು. ಇದೀಗ ಇದು ತಿಮಿಂಗಿಲಕ್ಕೆ ತಿರುಗಿದೆ. ಹಾಗಾದ್ರೆ ಏನಿದು ತಿಮಿಂಗಿಲ ಕಾಳ? ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಇಲ್ಲಿದೆ ನೋಡಿ ರಿಪೋರ್ಟ್. ಈಗ ನೋಡ್ತಾ ಇರೋದಿವೆಲ್ಲ ಟ್ರೇಲರ್, ಇನ್ನ ಪಿಕ್ಚರ್ ಅಭಿ ಬಾಕಿಯೇ. ಇದರಲ್ಲಿ ಇನ್ನೂ ದೊಡ್ಡ ದೊಡ್ಡ ತಿಮಿಂಗಲಗಳು. ಆ ತಿಮಿಂಗಲ ಹಿಡಿದ್ರೆ ನಿಮ್ಗೆಲ್ಲ ಹೊರಗೆ ಬರ್ತದೆ. ಆ ದೊಡ್ಡ ತಿಮಿಂಗಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಮಿಂಗಲನ? ಯಾರ್ಯಾರು ಬೇಕು ಅವ್ರು ಹಿಡಿದು ಪಡೆದು ಎಲ್ಲಾರನ್ನೂ ತಂದು ಒಳಿಕಾಕಿ ಅವರನ್ನು ನುಂಕೊಳ್ಳಿ. ತಿಮಿಂಗಲ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಂಚಿಕೆ ಕೇಸ್ ಈಗ ತಿಮಿಂಗಿಲ ಕಾಳಗಕ್ಕೆ ತಿರುಗಿದೆ. ಪೆನ್ ಡ್ರೈವ್ ಹಿಂದೆ ಬಿಜೆಪಿ ದೊಡ್ಡ ತಿಮಿಂಗಿಲ ಇದೆ ಅಂತ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಆರೋಪಿಸಿದ್ರೆ, ಸರ್ಕಾರದಲ್ಲೇ ದೊಡ್ಡ ತಿಮಿಂಗಿಲ ಇದೆ ಅಂತ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಆ ಮೂಲಕ ಪೆನ್ ಡ್ರೈವ್ ಕೇಸ್ ಈಗ ಮತ್ತೊಂದು ದಿಕ್ಕಿಗೆ ತಿರುಗಿದೆ. ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಸೇರಿದ್ದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಇವತ್ತು ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ. ಇದರ ಮಧ್ಯೆ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಪೆನ್ ಡ್ರೈವ್ ಹಂಚಿಕೆ ಹಿಂದೆ ಬಿಜೆಪಿಯ ದೊಡ್ಡ ದೊಡ್ಡ ತಿಮಿಂಗಿಲಾಗಳೇ ಇವೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಇದು ಜೆಡಿಎಸ್ ಅನ್ನ ಮುಗಿಸೋಕೆ ಬಿಜೆಪಿ ಮಾಡ್ತಿರೋ ತಂತ್ರ ಅಂತ ಆರೋಪಿಸಿದ್ದಾರೆ. ನಾನು ಅವತ್ತು ಹೇಳಿದೆ, ಈ ಪೆನ್ ಡ್ರೈವ್ ಹಂಚಿಕೆದಾರರು ಮತ್ತು ಮಾರ್ಕೆಟಿಂಗ್ ಮ್ಯಾನೇಜರ್ಗಳಾಗಿ ಬಿಜೆಪಿಯ ಮಾಜಿ ಶಾಸಕರೊಬ್ಬರು ಇದರ ಹಿಂದೆ ಬಲವಾಗಿ ನಿಂತು ಮಾಡಿರೋದು ಅಂತ. ಇವತ್ತು ಅವರ ಬಲಗೈ ಮತ್ತು ಎಡಗೈಗಳನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಬಾಂಬೆ ಕಟ್ಟು ಹಾಕಿದ್ರೆ ಅವ್ರು ಬಾಯಿ ಬಿಡ್ತಾರೆ, ಎಲ್ಲೆಲ್ಲೂ ಹೆಂಗೆ ಪೆನ್ ಡ್ರೈವ್ ಹಂಚಿದ್ರು. ಈಗ ಇದು ಬಿಜೆಪಿ JDSನ ಮುಗ್ಸೋಕ್ಕೆ ಮಾಡ್ತಾ ಇರುವಂಥ ತಂತ್ರ. ಇನ್ನು ಪಿಕ್ಚರ್ ಅಭಿ ಬಾಕಿಯೇ. ಈಗ ನೋಡ್ತಾ ಇರೋದಿವೆಲ್ಲ ಟ್ರೇಲರ್, ಇದರಲ್ಲಿ ಇನ್ನೂ ದೊಡ್ಡ ದೊಡ್ಡ ತಿಮಿಂಗಲಗಳು ಪ್ರಜ್ವಲ್ ಹಂಚಿಕೆದಾರರ ಪಾತ್ರವನ್ನು ಬಿಜೆಪಿಯವರು ವಹಿಸಿದ್ದಾರೆ. ಶೂಟರ್ ಪ್ರಜ್ವಲ್ ರೇವಣ್ಣನೇ ಶೂಟ್ ಮಾಡಿದ್ದು, ಬಟ್ ಹಂಚಿಕೆದಾರರು ಬಿಜೆಪಿಯವರು. ಆ ದೊಡ್ಡ ತಿಮಿಂಗಿಲ ಸರ್ಕಾರದಲ್ಲೇ ಇದೆ. ಎಚ್ಡಿಕೆ ತಿರುಗೇಟು.
ಪೆನ್ಡ್ರೈವ್ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಯಾವ್ಯಾವ ತಿಮಿಂಗಿಲಗಳ ಬಾಂಬ್ ಸಿಡಿಸಿದ್ರು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿಗೆ ತಿರುಗೇಟು ಕೊಟ್ಟಿದ್ದಾರೆ. ಆ ತಿಮಿಂಗಿಲ ಸರ್ಕಾರದಲ್ಲೇ ಇದೆ ಅಂತ ಡಿಸಿಎಂ ಡಿಕೆ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಈ ದೊಡ್ಡ ತಿಮಿಂಗಿಲ ಅಂದ್ರಲ್ಲ, ಆ ತಿಮಿಂಗಿಲ ಹಿಡಿದ್ರೆ ನಿಮ್ಗೆಲ್ಲ ಹೊರಗೆ ಬರ್ತದೆ. ಆ ತಿಮಿಂಗಿಲ ಇಟ್ಕೊಂಡ್ಬಿಟ್ಟು ಸಣ್ಣ ತಿಮಿಂಗಿಲ ಎಲ್ಲಿ ಹಿಡಿಯೋಕಾಯ್ತದೆ ನೀವು? ಆ ದೊಡ್ಡ ತಿಮಿಂಗಿಲ ಎಲ್ಲ ತಿಂದಾಕಿದೆಯಲ್ಲ, ದೊಡ್ಡ ತಿಮಿಂಗಿಲ ಸರ್ಕಾರದ ಭಾಗ ಆಗಿದೆ. ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು. ಆ ದೊಡ್ಡ ತಿಮಿಂಗಿಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಮಿಂಗಿಲನ್ನ? ಈಗ ದೇವರಾಜೇಗೌಡರದೇ ನಿಮ್ಗೆ ಹೇಳ್ಬೇಕು ಅನ್ನೋದಾದರೆ 1 ತಿಂಗಳಿಂದ ಯಾಕೆ ಸರ್ಕಾರ ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿಲ್ಲ? ಈಗ ಏಕಾಏಕಿ ಈಗ ನಿಮ್ಮ ದೊಡ್ಡ ತಿಮಿಂಗಿಲ ಅಂದ್ರಲ್ಲ, ಅವ್ರ ಹೆಸರನ್ನ ಯಾವುದೋ ಆಡಿಯೋ ಮಾಡ್ಕೊಂಡಿದ್ರಲ್ಲ ಮಾತಾಡಿದ್ದು, ಅದನ್ನು ಬಿಟ್ಟರು ಅಂತೇಳಿ ಪಾಪ ಮತ್ತೆ ಅವನ ಮೇಲೆ ಕೇಸ್ ಹಾಕಿ ಕೂರಿಸಿದಿರಿ. ಈಗ ನೀವು ನಿಜಕ್ಕೂ ಸರ್ಕಾರದಲ್ಲಿ ನ್ಯಾಯ ಕೊಡ್ತೀರಾ ಜನಕ್ಕೆ? ಕೊಡೋಕ್ಕೆ ಸಾಧ್ಯವ? ಅಲ್ಲ, ನೀವು 4 ಜನ ಒರಿಜಿನಲ್ ಯಾರಿದ್ದಾರೆ ಪೆನ್ ಡ್ರೈವ್ ಬಿಟ್ಟವರು ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ. ಯಾವ ಹೋಟೆಲ್ ಕೂತಿದ್ರು, ಯಾವ ಹೋಟೆಲ್ ಕೂತ್ಕೊಂಡು ಯಾವ್ಯಾವ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಸೇರ್ಕೊಂಡಿದ್ದಾನೆ ಅದರಲ್ಲಿ. ಕುಮಾರಸ್ವಾಮಿ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯದ್ದು ಹಿಟ್ ಅಂಡ್ ರನ್ ಕೇಸ್ ಅಂತ ಸಿಎಂ ಹೇಳಿದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಯಾರನ್ನ ಬೇಕಾದ್ರೂ ಹಿಡಿದು ಬಡಿದು ನುಂಗಿಕೊಳ್ಳಲಿ ಅಂತ ಎಚ್ಡಿಕೆಗೆ ತಿರುಗೇಟು ಕೊಟ್ರು. ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಕೇಸ್ ಅದು ಯಾವಾಗ ನಾನು ಮಾತಾಡೋದು. ಚುನಾವಣಾ ಆಯೋಗದ ನಡೆ ಬಗ್ಗೆ ಬಹಳಷ್ಟು ಹಿಟ್ ಅಂಡ್ ರನ್ ಕೇಸ್ ಕುಮಾರಸ್ವಾಮಿ ಇಸ್ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್. ಅದರಿಂದ ಮಾತಾಡೋದು. ಈಗ ನಾನು ಉತ್ತರ ಕೊಡೋಕ್ಕಾಗಲ್ಲ. ಯಾರ್ಯಾರು ಬೇಕೋ ಅವ್ರು ಹಿಡಿದು ಪಡೆದು ಎಲ್ಲರನ್ನೂ ತಂದು ಒಳಗೆ ಹಾಕಿ ಅವ್ರೇನು ನುಂಗ್ಕೊಳ್ಳಿ, ನುಂಗ್ಕೊಳ್ಳಿ. ನಾನೇನು ಬರೀ ಎಕ್ಸಿಬಿಟ್ರು, ನಾನು ಡೈರೆಕ್ಟ್ರು ಅಲ್ಲ, ಪ್ರೊಡ್ಯೂಸ್ ಅಲ್ಲ. ಐ ಆಮ್ ಎನ್ ಎಕ್ಸಿಬಿಟರ್, ಥಿಯೇಟರ್ ಎಕ್ಸಿಬಿಟರ್ ನಾನು. ಈ ಸಮರದ ನಡುವೆ ರೇವಣ್ಣ ಬಂಧನಕ್ಕೂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇದು ರಾಜಕೀಯ ದ್ವೇಷದ ಬಂಧನ. ಆರೋಪಿ ನವೀನ್ ಗೌಡನನ್ನ ಇಲ್ಲಿ ತನಕ ಟಚ್ ಮಾಡಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ. ರೇವಣ್ಣ ಅವ್ರ ಬಂಧನ ನೆನ್ನೆಯ ವಕೀಲರ ಒಂದು ವಾದ ನೋಡಿದಾಗ ಅದು ರಾಜಕೀಯವಾಗಿ ದ್ವೇಷದ ಬಂಧನ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನೆನ್ನೆಯ ವಕೀಲರ ವಾದ ಪ್ರತಿವಾದಗಳನ್ನು ನೋಡಿದಾಗ ಸರ್ಕಾರ ದ್ವೇಷಕ್ಕೋಸ್ಕರವಾಗಿ ಈ ಒಂದು ದೇವೇಗೌಡರ ಹೆಸರನ್ನ ಹಾಳು ಮಾಡಬೇಕು ಅನ್ನೋದಕ್ಕೋಸ್ಕರಲೇ ರೇವಣ್ಣ ಅವರ ಪ್ರಕರಣ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಈ ಸರ್ಕಾರದಲ್ಲಿ ಹಲವಾರು ತಪ್ಪುಗಳು ಮಾಡ್ಕೊಂಡಿದ್ದಾರೆ. ಚೀಮಾರಿ ಹಾಕಿಸ್ಕೊಳ್ಳೋದಂತೂ ಸತ್ಯ. ರೇವಣ್ಣ ಅವ್ರ ಪ್ರಕರಣದಲ್ಲಿ 8 ಗಂಟೆನಲ್ಲಿ 21ನೇ ತಾರೀಕು ಈ ಒಂದು ಅಶ್ಲೀಲ ಕ್ಯಾಸೆಟನ್ನು ಮಾರ್ಕೆಟಿಗೆ ಬಿಡ್ತಾ ಇದ್ದೇವೆ ಅಂತೇಳಿ ಆ ನವೀನ್ ಕೂಡ ಪೋಸ್ಟ್ ಮಾಡ್ತಾನೆ. ಈ ಕ್ಷಣದವರೆಗೆ ಏನಾದರೂ ಅವನ್ನ ನೀವು ಟಚ್ ಮಾಡಿದ್ದೀರಾ? ಯಾವ ತನಿಖಾ ತಂಡವನ್ನು ಇವತ್ತು ಯಶಸ್ವಿಯಾಗಿ ಕೆಲಸ ಮಾಡ್ಲಿಕ್ಕೆ ಬಿಟ್ಟಿದ್ದೀರಿ? ಪೆನ್ಡ್ರೈವ್ ಹಿಂದೆ ಮಹಾನ್ ನಾಯಕ ಇದ್ದಾನೆ ಎಂಬ ಬಗ್ಗೆ ಸಮರ ನಡೀತಾ ಇತ್ತು. ಇದೀಗ ಪೆನ್ಡ್ರೈವ್ ಹಿಂದೆ ದೊಡ್ಡ ತಿಮಿಂಗಿಲ, ಸಣ್ಣ ತಿಮಿಂಗಿಲ ಇದೆ ಅನ್ನೋ ವಾಕ್ಸಮರ ಶುರುವಾಗಿದೆ. ಎಚ್ಡಿಕೆ ಮತ್ತು ರವಿ ಗಣಿಗ ಹೇಳಿರುವ ಆ ತಿಮಿಂಗಿಲ ಯಾವುದು ಅನ್ನೋದು ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9. ಇದೆಲ್ಲದರ ನಡುವೆ SIT ತನಿಖೆ ಚುರುಕುಗೊಂಡಿದೆ. ಇವತ್ತು ಸಿಎಂ ನಿವಾಸದಲ್ಲಿ ಸೇರಿದ್ದಂತ ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಜ್ವಲ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಭೆ ನಡೆಸಿ ಚರ್ಚಿಸಿದ್ದಾರೆ ಕೂಡ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್, ಸಿಎಂ ನಿವಾಸದಲ್ಲಿ ಮಹತ್ವದ ಮೀಟಿಂಗ್. ಒಂದ್ ಕಡೆ ರೇವಣ್ಣ ಅರೆಸ್ಟ್ ಆಗಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ. ಮತ್ತೊಂದೆಡೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿತ್ಕೊಂಡೇ ಆಟ ಆಡ್ತಿದ್ದಾರೆ. ಇತ್ತ SIT ಅಧಿಕಾರಿಗಳು ಪೆನ್ ಡ್ರೈವ್ ಸುತ್ತ ಹಬ್ಬಿರುವ ರೆಂಬೆ ಕೊಂಬೆಗಳ ಭೇಟಿ ಆಡ್ತಿದ್ದಾರೆ. ದಿನಕ್ಕೊಂದು ತಿರುವು ಪಡೆದುಕೊಂಡು ಸಾಕ್ತಿರೋ ಕೇಸ್ನ ವಿಚಾರವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದೆ ಎನ್ನಲಾಗಿದೆ. ಎಂದು ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿದ್ದ ಡಿಸಿಎಂ ಡಿಕೆ, ಗೃಹ ಸಚಿವ ಪರಮೇಶ್ವರ್ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ.
ಅಲ್ಲದೆ ವಿದೇಶದಿಂದ ಪ್ರಜ್ವಲ್ ರೇವಣ್ಣ ಕರೆತರೋ ವಿಚಾರವಾಗಿಯೂ ಮಾತುಕತೆ ನಡೆದಿದೆ ಎನ್ನಲಾಗಿದೆ. ಇನ್ನು ಸಿಎಂ ನಿವಾಸದಿಂದ ತೆರಳಿದ ಬಳಿಕವೂ ಡಿಸಿಎಂ ಡಿಕೆ, ಗೃಹ ಸಚಿವ ಪರಮೇಶ್ವರ್ ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಂದ ಜೆಡಿಎಸ್ ಬಿಜೆಪಿ ಮುಖಂಡರಿಗೆ ಶಾಕ್. ಇನ್ನೊಂದೆಡೆ ತನಿಖೆ ಚುರುಕುಗೊಳಿಸಿರುವ ಎಸ್ಐಟಿ ಅಧಿಕಾರಿಗಳು ಹಾಸನದಲ್ಲಿ ಬೇಟೆ ಮುಂದುವರಿಸಿದ್ದಾರೆ. ಪೆನ್ ಡ್ರೈವ್ ಹಂಚಿಕೆ ಕೇಸ್ ವಿಚಾರವಾಗಿ ಬಿಜೆಪಿ ಮುಖಂಡ ಪ್ರೀತಂ ಗೌಡ ಆಪ್ತರ ಹೋಟೆಲ್ ಮತ್ತು ಬಾರ್ ಮೇಲೆ ದಾಳಿ ಮಾಡಿದ್ದಾರೆ. ಪ್ರೀತಂ ಗೌಡ ಆಪ್ತ ಶರತ್ ಒಡೆತನದ ಕ್ವಾಲಿಟಿ ಬಾರ್, ಕಿರಣ್ ಒಡೆತನದ ಹೋಟೆಲ್ ಮೇಲೆ ದಾಳಿ ನಡೆಸಲಾಗಿದೆ. ಖಾಕಿ ಕಸ್ಟಡಿಗೆ ದೇವರಾಜೇಗೌಡ, ಮೇ 16ರವರೆಗೂ ವಿಚಾರಣೆ. ಅತ್ಯಾಚಾರ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿದ್ದ ದೇವರಾಜೇಗೌಡರನ್ನ ಪೊಲೀಸರು ತಮ್ಮ ಕಸ್ಟಡಿಗೆ ಪಡೆದಿದ್ದಾರೆ. ಹೊಳೆನರಸೀಪುರ ಡಿವೈಎಸ್ಪಿ ಅಶೋಕ್ ನೇತೃತ್ವದಲ್ಲಿ ದೇವರಾಜೇಗೌಡರನ್ನ ಕರೆದೊಯ್ದಿದ್ದಾರೆ. ಮೇ 16ರವರೆಗೂ ವಿಚಾರಣೆ ನಡೆಸಲಿದ್ದಾರೆ. ಈ ಮಧ್ಯೆ ಪೆನ್ ಡ್ರೈವ್ ಹಂಚಿಕೆ ತನಿಖೆ ನಡೆಸುತ್ತಿರೋ ಎಸ್ಐಟಿ ಅಧಿಕಾರಿಗಳು ಇವತ್ತು ದೇವರಾಜೇಗೌಡ ನಿವಾಸದ ಮೇಲೂ ದಾಳಿ ನಡೆಸಿದ್ದಾರೆ. ಈ ಮಧ್ಯೆ ಮೊನ್ನೆಯಷ್ಟೇ ಅರೆಸ್ಟ್ ಆಗಿ ನ್ಯಾಯಾಂಗ ಬಂಧನದಲ್ಲಿರುವ ಪ್ರೀತಂ ಗೌಡ ಆಪ್ತರಾದ ಲೇಖೇತ್ ಗೌಡ ಮತ್ತು ಚೇತನ್ ಜಾಮೀನು ಅರ್ಜಿ ವಜಾಗೊಂಡಿದೆ. ಚುನಾವಣೆ ಫಲಿತಾಂಶ ಬರೋವರೆಗೂ ದೇಶಕ್ಕೆ ಬರಲ್ವಾ ಪ್ರಜ್ವಲ್? ಸದ್ಯ ಇಡೀ ಪ್ರಕರಣದ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಈ ಮಧ್ಯೆ ಪ್ರಜ್ವಲ್ ಚುನಾವಣಾ ಫಲಿತಾಂಶ ಬರೋವರೆಗೂ ದೇಶಕ್ಕೆ ಬಾರದಿರಲು ನಿರ್ಧಾರ ಮಾಡಿದಂತೆ ಕಾಣ್ತಿದೆ. ಈಗಾಗಲೇ ಹಿಂದಿರುಗಿದ್ರೆ ಬಂಧನದ ಜೊತೆ ವಿಚಾರಣೆ ಎದುರಿಸಬೇಕಾಗ್ತದೆ. ಪ್ರಜ್ವಲ್ ಬಂಧನವಾದರೆ ಅವರ ವಿರುದ್ಧದ ಆರೋಪಗಳ ಸಂಬಂಧ ಮತ್ತಷ್ಟು ವಿಚಾರಣೆಗಳು ಬಯಲಾಗುತ್ತವೆ. ಹೀಗಾಗಿ ವಕೀಲರ ಜೊತೆ ಪ್ರಜ್ವಲ್ ಚರ್ಚೆ ಮಾಡಿದ್ದಾರೆ ಅಂತ ಗೊತ್ತಾಗಿದ್ದು, ವಿದೇಶದಲ್ಲಿದ್ಕೊಂಡೇ ಕಾನೂನಾತ್ಮಕ ರಕ್ಷಣೆಗಳ ಬಗ್ಗೆ ಮಾಹಿತಿ ಪಡ್ಕೊಳ್ತಿದ್ದಾರೆ. ಆದರೆ ಇಂದಲ್ಲ ನಾಳೆ ಬಂದ್ರೆ ಪ್ರಜ್ವಲ್ ಅರೆಸ್ಟ್ ಆಗೋದು ಪಕ್ಕಾನೆ. ಬ್ಯೂರೋ ರಿಪೋರ್ಟ್, TV9. ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಗಂಗೆ ಹಾಗೆ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ತಮ್ಮ ಆಸ್ತಿ ವಿವರವನ್ನ ಘೋಷಿಸಿಕೊಂಡಿರುವಂತಹ ಮೋದಿ 3 ಕೋಟಿ ರೂಪಾಯಿ ಚರಾಸ್ತಿಯನ್ನ ಹೊಂದಿರುವಂತಹ ವಿಚಾರವನ್ನ ಅವರು ತಮ್ಮ ಅಫಿಡವಿಟ್ ನಲ್ಲಿ ಬಹಿರಂಗಪಡಿಸಿದ್ದಾರೆ. ವಿಶೇಷ ಅಂದ್ರೆ ಈ 3 ಕೋಟಿಯಲ್ಲಿ ಕೈಯಲ್ಲಿರೋದು 52,000 ರೂಪಾಯಿ ಕ್ಯಾಶ್, ಹಾಗೆ 4 ಉಂಗುರ ಬಿಟ್ರೆ ಉಳಿದ ಹಣ ಬ್ಯಾಂಕ್ನಲ್ಲೇ ಇದೆ. ಮೋದಿ ಆಸ್ತಿ ವಿವರವನ್ನು ಕೂಡ ಕಂಪ್ಲೀಟ್ ಆಗಿ ತೋರಿಸ್ತೀವಿ ನೋಡಿ. ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಪೂಜೆ, ಕಾಲಭೈರವನಿಗೆ ಪ್ರಾರ್ಥನೆ, ಮೋದಿ ಹಿಂದೆ ಘಟಾನುಘಟಿ ಗಣ್ಯರ ದಂಡು. 12 ರಾಜ್ಯಗಳ ಮುಖ್ಯಮಂತ್ರಿಗಳು, 25 ಬಿಜೆಪಿ ನಾಯಕರ ಸಮ್ಮುಖದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಈ ಮೂಲಕ ವಾರಣಾಸಿಯಿಂದ ಅಧಿಕೃತವಾಗಿ ರಣಕಹಳೆ ಊದಿದ್ದಾರೆ. ಮೂರನೇ ಬಾರಿಗೆ ಅದೃಷ್ಟ ಪರೀಕ್ಷೆಗಿಳಿದ ಪ್ರಧಾನಿ ಮೋದಿ. ವಾರಣಾಸಿಯಿಂದ ನರೇಂದ್ರ ಮೋದಿ ನಾಮಿನೇಷನ್. 2014 ಮತ್ತು 2019ರಲ್ಲಿ ವಾರಣಾಸಿಯಿಂದ ಗೆದ್ದು ಪ್ರಧಾನಿ ಪಟ್ಟವನ್ನ ಅಲಂಕರಿಸಿದ್ದಂತ ಪ್ರಧಾನಿ ನರೇಂದ್ರ ಮೋದಿ 3ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ನಿನ್ನೆ ಸಂಜೆ ಅದ್ದೂರಿ ರೋಡ್ ಶೋ ನಡೆಸಿದ್ದ ಮೋದಿ ಇವತ್ತು ವಾರಣಾಸಿಯಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ನದಿಗೆ ಪೂಜೆ ಸಲ್ಲಿಸಿದ್ರು. ಪುರೋಹಿತರ ಸಮ್ಮುಖದಲ್ಲಿ ಪಂಚಾಂಗ ಮಂತ್ರ ಪಠಿಸಿದ್ರು. ನಂತರ ವಾರಣಾಸಿಯ ಕಾಲಭೈರೇಶ್ವರನಿಗೆ ನಮಿಸಿದ್ರು. ಚುನಾವಣಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಮೋದಿಗೆ 12 ರಾಜ್ಯಗಳ ಮುಖ್ಯಮಂತ್ರಿಗಳು, ಎನ್ಡಿಎ ಮೈತ್ರಿಕೂಟದ ನಾಯಕರು ಸೇರಿದ ಹಾಗೆ 25 ಘಟಾನುಘಟಿ ನಾಯಕರುಗಳು ಸಾಥ್ ನೀಡಿದ್ರು. ಅಮಿತ್ ಶಾ, ಜೆಪಿ ನಡ್ಡಾ, ರಾಜನಾಥ್ ಸಿಂಗ್, ಯುಪಿ ಸಿಎಂ ಯೋಗಿ ಆದಿತ್ಯನಾಥ್, ಮಹಾರಾಷ್ಟ್ರ ಸಿಎಂ ಏಕನಾಥ ಶಿಂಧೆ ಸೇರಿದ ಹಾಗೆ ಪ್ರಮುಖ ನಾಯಕರ ಸಮ್ಮುಖದಲ್ಲಿ 11 ಗಂಟೆ 40 ನಿಮಿಷದ ಅಭಿಜಿತ್ ಮುಹೂರ್ತದಲ್ಲಿ ಉಮೇದುವಾರಿಕೆಯನ್ನ ಸಲ್ಲಿಸಿದ್ರು. ಮೋದಿ ಬಳಿ ಮನೆ ಇಲ್ಲ, ಜಮೀನಿಲ್ಲ, ಕಾರಿಲ್ಲ. ಪ್ರಧಾನಿ ಕೈಯಲ್ಲಿರೋದು ಬರೀ 52,000 ರೂಪಾಯಿ ಕ್ಯಾಶ್. ನಾಮಪತ್ರದ ಜೊತೆಗೆ ಅಫಿಡವಿಟ್ ಸಲ್ಲಿಸಿರುವ ಪ್ರಧಾನಿ ಮೋದಿ ಅವರ ಆಸ್ತಿ ವಿವರವೂ ಬಹಿರಂಗ ಆಗಿದೆ. ಮೋದಿ ಆಸ್ತಿ ವಿವರ ನೋಡಿದ್ರೆ ಎಲ್ಲರ ಹುಬ್ಬೇರುವಂತಿದೆ. ದೇಶಕ್ಕೆ ಪ್ರಧಾನಿಯಾದ್ರೂ ಮೋದಿ ಬಳಿ ಸ್ವಂತ ಮನೆ ಇಲ್ಲ, ಜಮೀನಿಲ್ಲ, ಕಾರು, ಬೈಕ್ ಏನೇನೂ ಇಲ್ಲ. ಹಾಗಾದ್ರೆ ಮೋದಿ ಆಸ್ತಿ ವಿವರ ನೋಡೋದಾದ್ರೆ, ಕಳೆದ ಬಾರಿ 2 ಕೋಟಿ ರೂಪಾಯಿ ಆಸ್ತಿ ಘೋಷಿಸಿದ್ದ ಪ್ರಧಾನಿ ಮೋದಿ ಈ ಬಾರಿ 3,02,06,889 ರೂಪಾಯಿ ಇರೋದಾಗಿ ಅಫಿಡವಿಟ್ ನಲ್ಲಿ ಉಲ್ಲೇಖಿಸಿದ್ದಾರೆ.
ಮೋದಿ ಕೈಯಲ್ಲಿ ಬರೀ 52,920 ರೂಪಾಯಿ ಇದೆ. SBIನ 2 ಬ್ಯಾಂಕ್ನಲ್ಲಿ 80,304 ರೂಪಾಯಿ ಇದ್ದು 2,85,60,60,338 ರೂಪಾಯಿ FD ಇಟ್ಟಿದ್ದಾರೆ. ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ನಲ್ಲಿ 9,12,398 ರೂಪಾಯಿ ಠೇವಣಿ ಇಟ್ಟಿರೋದಾಗಿ ಅಫಿಡವಿಟ್ನಲ್ಲಿ ತಿಳಿಸಿದ್ದಾರೆ. ಇನ್ನು 2,67,750 ರೂಪಾಯಿ ಮೌಲ್ಯದ 45 ಗ್ರಾಂನ 4 ಚಿನ್ನದ ಉಂಗುರ ಇದೆ. ಆದರೆ ಸ್ವಂತ ಮನೆ, ಜಮೀನು ಸೇರಿದ ಹಾಗೆ ಯಾವುದೇ ಸ್ಥಿರಾಸ್ತಿ ಇಲ್ಲ ಅಂತ ಮೋದಿ ಘೋಷಿಸಿಕೊಂಡಿದ್ದಾರೆ. ಹಾಗೆ 3,33,179 ರೂಪಾಯಿ ತೆರಿಗೆ ಪಾವತಿಸಿರುವಂತಹ ಮೋದಿ ವೇತನ ಮತ್ತು ಬ್ಯಾಂಕ್ನ ಖಾತೆಯಲ್ಲಿರೋ ಹಣಕ್ಕೆ ಬರುವ ಬಡ್ಡಿಯೇ ಆದಾಯದ ಮೂಲ ಅಂತಾನೂ ನಮೂದಿಸಿದ್ದಾರೆ. ಮಂಡಿ ಲೋಕಸಭಾ ಕ್ಷೇತ್ರದಿಂದ ಕಂಗನಾ ನಾಮಪತ್ರ ಸಲ್ಲಿಕೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ನಟಿ ಕಂಗನಾ ರನೌತ್ ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಅತ್ತ ಚಂಡೀಗಢ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಮನೀಶ್ ತಿವಾರಿ ನಾಮಪತ್ರ ಸಲ್ಲಿಸಿದ್ದಾರೆ. ಅಂತಿಮ ಮತ್ತು 7ನೇ ಹಂತದ ಮತದಾನ ಜೂನ್ 1ನೇ ತಾರೀಕಿನಂದು ನಡೆಯುತ್ತೆ. ನಾಮಪತ್ರ ಸಲ್ಲಿಕೆಗೆ ಇಂದೇ ಕೊನೆ ದಿನವಾಗಿದ್ದು ಘಟಾನುಘಟಿ ನಾಯಕರು ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ವಾರಣಾಸಿಯಲ್ಲಿ ಕಾಲಭೈರವನಿಗೆ ನಮಿಸಿ ಅಖಾಡಕ್ಕಿಳಿದಿರುವ ಮೋದಿಗೆ ಹ್ಯಾಟ್ರಿಕ್ ಗೆಲುವು ಸಿಗುತ್ತಾ ಅನ್ನೋದು ಜೂನ್ 4ರಂದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.